ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ AEW ವರ್ಸಸ್ WWE ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, WWE ಕಾಂಪಿಟೇಟರ್ ಅಂತ ನಾವು AEW ಕಂಪನಿನ ಕರಿತಾ ಇದ್ವಿ. ಸದ್ಯಕ್ಕೆ ಆ ರೀತಿ ಆಗ್ತಾ ಇಲ್ಲ, ಯಾಕಂದ್ರೆ WWE AEW ಕಂಪನಿನ ಬಿಟ್ಟು ಎಷ್ಟೋ ಮುಂದೆ ಹೋಗಿದೆ ಈಗ ಸದ್ಯಕ್ಕೆ. ಬಟ್ ಈಗ ಮತ್ತೊಮ್ಮೆ ಈ ಎರಡು ಕಂಪನಿಯ ನಡುವೆ ಕಾಂಪಿಟಿಷನ್ ಬರ್ತಾ ಇದೆ. ಯಾಕಪ್ಪ ಅಂದ್ರೆ WWE ಅವರು ಅಫಿಷಿಯಲ್ ಆಗಿ ಜುಲೈ 12ನೇ ತಾರೀಕು NXT ಗ್ರೇಟ್ ಅಮೆರಿಕನ್ ಬ್ಯಾಶ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದೇ ಟೈಮಿಗೆ ಜುಲೈ 12ನೇ ತಾರೀಕು AEW ನ ಆಲ್ ಇನ್ ಪ್ರೀಮಿಯಂ ಲೈವ್ ಅಂಡ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಜುಲೈ 12ನೇ ತಾರೀಕು ಮಧ್ಯಾಹ್ನ ನಮಗೆ NXT ಯ ಗ್ರೇಟ್ ಅಮೆರಿಕನ್ ಬ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಧ್ಯಾಹ್ನದ ಹೊತ್ತೆ ಆಲ್ ಇನ್ ಪ್ರೀಮಿಯಂ ಲೈವ್ ಅಂಡ್ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಈ ಎರಡು ಶೋಗಳು ಹೆಡ್ ಟು ಹೆಡ್ ಬರ್ತಾ ಇದೆ. ಈಗ ನೋಡಬೇಕು ಯಾವುದು ಗೆಲ್ಲುತ್ತೆ ಅಂತ. ಅಫ್ಕೋರ್ಸ್ ನಾನಿಲ್ಲಿ ಹೇಳೋದಾದ್ರೆ ಆಲ್ ಇನ್ ಪ್ರೀಮಿಯಂ ಲೈವ್ ಅಂಡ್ ಗೆಲ್ಲುತ್ತೆ ಅಂತ ಅನ್ಕೋತೀನಿ, ಯಾಕಂದ್ರೆ ಅದು AEW ಕಂಪನಿಯ ಮೇಜರ್ ಪ್ರೀಮಿಯಂ ಲೈವ್ ಅಂಟು. ಅದನ್ನ ಬಿಟ್ರೆ ಜುಲೈ 12ನೇ ತಾರೀಕು ಸಂಜೆ ನಮಗೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜುಲೈ 13ನೇ ತಾರೀಕು ನಮಗೆ ಎವಲ್ಯೂಷನ್ 2 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಒಬ್ಬ ರೆಸ್ಲಿಂಗ್ ಫ್ಯಾನ್ಗೆ ಸಿಕ್ಕಾಪಟ್ಟೆ ಬಿಸಿ ಡೇಸ್ ಆಗುತ್ತೆ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಜುಲೈ 12ನೇ ತಾರೀಕು ಮಧ್ಯಾಹ್ನ ನಮಗೆ NXT ಯ ಗ್ರೇಟ್ ಅಮೆರಿಕನ್ ಬ್ಯಾಶ್ ಹಾಗೆ AEW ನ ಆಲ್ ಇನ್ ನೋಡೋದಕ್ಕೆ ಸಿಕ್ಕರೆ, ಜುಲೈ 12ನೇ ತಾರೀಕು ಸಂಜೆ ನಮಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜುಲೈ 13ನೇ ತಾರೀಕು ಮತ್ತೊಮ್ಮೆ ಬೆಳಿಗ್ಗೆ ಎವಲ್ಯೂಷನ್ 2 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ರೆಸ್ಲಿಂಗ್ ಫ್ಯಾನ್ಸ್ ಗಳಿಗೆಲ್ಲ ಸಿಕ್ಕಾಪಟ್ಟೆ ಬಿಸಿ ಡೇಸ್ ಗಳು ಜುಲೈ ತಿಂಗಳಲ್ಲಿ ಕಾಯ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅದಾದ್ಮೇಲೆ ಇವರು ಕಂಪ್ಲೀಟ್ ಆಗಿ TNA ನ ಬಿಟ್ಟು WWE ಕಂಪನಿಗೆ ಬಂದ್ರು. ಅಂಡ್ ಈಗ WWE ಯ NXT ಅಲ್ಲಿ ಇವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಆದಷ್ಟು ಬೇಗ ಇವರು ನಮಗೆ ಮೇನ್ ರಾಸ್ಟರ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಡೆಬ್ಯೂ ಮಾಡೋದು ನೋಡೋದಕ್ಕೆ ಸಿಗುತ್ತಂತೆ. WWE ಅವರು NXT ಇಂದ ನಮ್ಮ ಜಾರ್ಡಿನಿ ಗ್ರೇಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬರೀ ಜಾರ್ಡಿನಿ ಗ್ರೇಸ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ಕೂಡ ಈಗ ನಿನ್ನೆ ಆದಂತಹ NXT ಶೋ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನು ಕೂಡ ಅವರು ಸೋತಿದ್ದಾರೆ. ಅಂಡ್ ಇದರಿಂದ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಸ್ಟೆಫನಿ ವೆಕ್ಯಾರ್ ಅವ್ರನ್ನು ಕೂಡ WWE ಅವರು ಮಂಡೇ ನೈಟ್ ರಾಗೆ ಕರಿತಾ ಇದೆಯಂತೆ. ಅಂಡ್ ಅದಕ್ಕೋಸ್ಕರನೇ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋತಿರೋದು. ಸೊ ಸ್ಟೆಫನಿ ವೆಕ್ಯಾರ್ ಅವರು ಮಂಡೇ ನೈಟ್ ರಾಗೆ ಹಾಗೆ ಜಾರ್ಡಿನಿ ಗ್ರೇಸ್ ಅವ್ರನ್ನ WWE ಅವರು ಸ್ಮ್ಯಾಕ್ ಡೌನ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನೀವು ಈ ಒಂದು ಫೋಟೋದಲ್ಲಿ ನೋಡ್ತಾ ಇರಬಹುದು WWE ಅಲ್ಲಿ ಯಂಗೆಸ್ಟ್ ಸೂಪರ್ ಸ್ಟಾರ್ಸ್ ಗಳು ಯಾರು ಇದ್ದಾರೆ ಅಂತ. ಮೊದಲನೇದಾಗಿ ರಾಕ್ಸಿನಿ ಪ್ರೀಸ್ ಅವರು ಇದ್ದಾರೆ, ಇವರಿಗೆ 23 ವರ್ಷ. ಅದಾದ್ಮೇಲೆ ಸ್ಟೆಫನಿ ಸ್ಟಾಟನ್ ಅವರು ಇದ್ದಾರೆ, ಇವರಿಗೆ 26 ವರ್ಷ. ಅದಾದ್ಮೇಲೆ ಆಸ್ಟನ್ ಥಿಯರಿ, ಪ್ರಿಟಿ ಡೆಡ್ಲಿ ಹಾಗೆ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ, ಇವರಿಗೆ 27 ವರ್ಷ. ರಿಯಾ ರಿಪ್ಲಿ ಆಗಿರಬಹುದು, ಡೊಮಿನಿಕ್ ಮಿಸ್ಟೀರಿಯೋ ಆಗಿರಬಹುದು, ಇವರೆಲ್ಲರಿಗೂ ಕೂಡ 28 ವರ್ಷ. ಅಂಡ್ ಕಡೆದಾಗಿ ನಮ್ಮ ಡ್ರ್ಯಾಗನ್ ಲೀ ಅವರು ಎಲ್ಲ ಇದಾರಲ್ಲ, ಇವರೆಲ್ಲರಿಗೂ ಕೂಡ 29 ವರ್ಷ. ಆಕ್ಚುಲಿ ಡ್ರ್ಯಾಗನ್ ಲೀ ಅವರಿಗೆ ಈಗ 30 ವರ್ಷ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಮೋಸ್ಟ್ ಓಲ್ಡೆಸ್ಟ್ WWE ಸೂಪರ್ ಸ್ಟಾರ್ಸ್ ಗಳು ಯಾರು ಅಂತ ನಾವು ನೋಡೋದಾದ್ರೆ ಶೇಮಸ್ ಅವರು ಇದ್ದಾರೆ, ಇವರಿಗೆ 47 ವರ್ಷ. ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ, ಇವರಿಗೂ ಕೂಡ 47 ವರ್ಷ. AJ ಸ್ಟೈಲ್ಸ್ ಅವರು ಇದ್ದಾರೆ, ಇವರಿಗೂ ಕೂಡ 47 ವರ್ಷ. ಜಾನ್ ಸಿನಾ ಅವರು ಇದ್ದಾರೆ, ಇವರಿಗೆ 48 ವರ್ಷ. ರೇ ಮಿಸ್ಟೀರಿಯೋ ಅವರು ಇದ್ದಾರೆ, ಇವರಿಗೆ 50 ವರ್ಷ. ದಿ ರಾಕ್ ಅವರು ಇದ್ದಾರೆ, ದ ಬಾಲ್ಡ್ ಫ್ರಾಡ್, ಇವರಿಗೆ ಅಫ್ಕೋರ್ಸ್ 52 ವರ್ಷ. ಅಂಡ್ ಮೋಸ್ಟ್ ಓಲ್ಡೆಸ್ಟ್ WWE ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಆರ್-ಟ್ರೂತ್ ಅಂತಾನೆ ಹೇಳ್ಬಹುದು. ಆರ್-ಟ್ರೂತ್ ಅವರಿಗೆ 53 ವರ್ಷ. ಆದ್ರೂ ಕೂಡ ಇನ್ನು ಕಂಪನಿಯಲ್ಲಿ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ ಓಲ್ಡೆಸ್ಟ್ ಆಗಿ ನಮಗೆ ಆರ್-ಟ್ರೂತ್ ಅವರು ನೋಡೋದಕ್ಕೆ ಸಿಕ್ಕರೆ, ಮೋಸ್ಟ್ ಯಂಗೆಸ್ಟ್ ಆಗಿ ನಮಗೆ ರಾಕ್ಸಿನಿ ಪ್ರೀಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಆರ್-ಟ್ರೂತ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಆರ್-ಟ್ರೂತ್ ಅವರು ಜಾನ್ ಸಿನಾ ಅವರ ರೀತಿನೇ ಸಿಮಿಲರ್ ಮರ್ಚೆಂಡೈಸ್ ನ ಹಾಕೊಂಡು ಬಂದಿರ್ತಾರೆ. ಅಲ್ಲಿ ಜಾನ್ ಸಿನಾ ಬದಲು ರಾನ್ ಸಿನಾ ಅಂತ ಇರುತ್ತೆ. ನಮ್ಮ ಆರ್-ಟ್ರೂತ್ ಅವರ ರಿಯಲ್ ನೇಮ್ ಕೂಡ ರಾನ್ ಕಿಲ್ಲರ್ ಅಂತ. ಸೊ ಅದೇ ರೀತಿ ರಾನ್ ಸಿನಾ ಅಂತ ಅವರು ಹಾಕೊಂಡು ಬಂದಿರ್ತಾರೆ. ಅಂಡ್ ಈಗ ಆ ಒಂದು ಟಿ ಶರ್ಟ್ ಇದೆಯಲ್ಲ, ಅದು ಬೆಸ್ಟ್ ಸೆಲ್ಲಿಂಗ್ ಮರ್ಚೆಂಡೈಸ್ ಆಗಿದೆ ಅಂತಾನೆ ಹೇಳ್ಬಹುದು ಕಂಪನಿಯಲ್ಲಿ. ಸೊ ತುಂಬಾ ಜನ ಆ ಒಂದು ಟಿ ಶರ್ಟ್ ನ ಖರೀದಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರ ರೆಫರೆನ್ಸ್ ಕೂಡ ಅದರಲ್ಲಿ ಇರೋದ್ರಿಂದ ತುಂಬಾ ಜನ ಒಂದು ರೀತಿ ಮೆಮೊರಿಗೋಸ್ಕರ ಆ ಒಂದು ಟಿ ಶರ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಸ್ಕಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಆಸ್ಕಾ ಅವರಿಗೆ ಇಂಜುರಿ ಆಗಿತ್ತು ಅಂಡ್ ಅದರಿಂದ ಅವರು ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ರೀಸೆಂಟ್ ಆಗಿ ಅವರ ರಿಟರ್ನ್ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿತ್ತು. ಬಟ್ ಅದಾದ್ಮೇಲೆ ನಮ್ಮ ಕೈರಿ ಸೇನ್ ಅವರು ಮಾತ್ರ ರಿಟರ್ನ್ ಆದ್ರು. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಆಸ್ಕಾ ಅವರ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಪ್ಡೇಟ್ ಗಳು ಬರ್ತಿರೋ
ಪ್ರಕಾರ ಆಸ್ಕಾ ಅವರು ಇನ್ನೂ ಕೂಡ ಇಂಜುರಿಯಿಂದ ಕ್ಲಿಯರ್ ಆಗಿಲ್ಲ. ಬದಲಿಗೆ ಡಬ್ಲ್ಯೂ ಅವರು ಆಸ್ಕಾ ಅವರಿಗೆ ಮುಂದಿನ ವರ್ಷದ ರಸಲ್ ಮೇನಿಯಾಗೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆಯಂತೆ. ಅಂಡ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರಂತೆ ಆಸ್ಕಾ ಅವರು ಈ ವರ್ಷದ ಎಂಡಿಂಗ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ. ರಸಲ್ ಮೇನಿಯಾ 41 ಗೆ ಡಬ್ಲ್ಯೂ ಅವರು ಆಸ್ಕಾ ಅವರಿಗೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಅವರು ರಿಕವರಿ ಆಗ್ಲಿಲ್ಲ, ಅದಕ್ಕೋಸ್ಕರ ಅವರ ಪ್ಲಾನ್ಸ್ ಗಳನ್ನೆಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡಲಾಯಿತು. ಬಟ್ ಈ ಬಾರಿಯ ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಬಾರಿ ಅವರು ರಿಟರ್ನ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಅವರು ಕಂಪನಿಯಲ್ಲಿ ಇರ್ತಕ್ಕಂತಹ ಟಾಪ್ 5 ಸ್ಟಾರ್ಸ್ ಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನನಗೆ ಈ ಒಂದು ಕಂಪನಿಯಲ್ಲಿ ಈಗ ಇರ್ತಕ್ಕಂತಹ ಈ 5 ಜನ ನನ್ನನ್ನ ತುಂಬಾನೇ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಮೊದಲನೇದಾಗಿ ಸೆತ್ ರೋಲೆನ್ಸ್ ಅವರ ನೇಮ್ನ ತಗೋತಾರೆ, ರ್ಯಾಂಡಿ ಆರ್ಟನ್ ಅವರ ನೇಮ್ನ ತಗೋತಾರೆ, ಕೋಡಿ ರೋಡ್ಸ್ ಅವರ ನೇಮ್ನ ತಗೋತಾರೆ, ಲೋಗನ್ ಪೋಲ್ ಅವರ ನೇಮ್ನ ತಗೋತಾರೆ, ಹಾಗೆ ಕಡೆದಾಗಿ ಬ್ರಾನ್ ಬ್ರೇಕರ್ ಅವರ ನೇಮ್ನ ತಗೋತಾರೆ. ಸೆತ್ ರೋಲೆನ್ಸ್, ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್, ಲೋಗನ್ ಪೋಲ್ ಹಾಗೆ ಬ್ರಾನ್ ಬ್ರೇಕರ್. ಈಗ ಸದ್ಯಕ್ಕೆ ಈ 5 ಜನ ಡಬ್ಲ್ಯೂ ಕಂಪನಿಯಲ್ಲಿ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ಅಂಡ್ ನನ್ನನ್ನ ಅಷ್ಟೊಂದು ಇಂಪ್ರೆಸ್ ಮಾಡ್ತಾ ಇದ್ದಾರೆ ಇವರು ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಈ 5 ಜನರ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ತನ್ನ ಲಾಸ್ಟ್ ಮ್ಯಾಚ್ ಬಗ್ಗೆನೂ ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಈಗಾಗಲೇ ನನ್ನ ಲಾಸ್ಟ್ ಮ್ಯಾಚ್ ಬಗ್ಗೆ ಸ್ಟೋರಿ ಕಂಪ್ಲೀಟ್ ಆಗಿ ರೆಡಿ ಇದೆ, ಈಗ ಅದು ಎಕ್ಸಿಕ್ಯೂಟ್ ಆಗಬೇಕು ಅಷ್ಟೇ. ಅಂಡ್ ನನ್ನ ಲಾಸ್ಟ್ ಮ್ಯಾಚ್ ನನ್ನ ಹೋಮ್ ಗ್ರೌಂಡ್ ಆದಂತಹ ಅಟ್ಲಾಂಟಾದಲ್ಲೇ ಆಗಬೇಕು ಅಂತ ನನ್ನ ಆಸೆ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ತನ್ನ ಕಡೆಯ ಲಾಸ್ಟ್ ಮ್ಯಾಚ್ ನ ಆಸೆನೂ ಕೂಡ ಇಲ್ಲಿ ಹೇಳಿದ್ದಾರೆ. ಅಂಡ್ ಸರಿಯಾಗಿ ನಾವು ಗಮನಿಸೋದಾದ್ರೆ ನಮಗೆ ಜುಲೈ 12ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಏನ್ ನೋಡೋದಕ್ಕೆ ಸಿಗ್ತಾ ಇದೆಯೋ ಅದು ಅಟ್ಲಾಂಟಾದಲ್ಲೇ ಆಗ್ತಾ ಇರೋದು. ಸೊ ಗೋಲ್ಡ್ಬರ್ಗ್ ಏನಾದ್ರೂ ಅಲ್ಲೇ ತನ್ನ ಲಾಸ್ಟ್ ಮ್ಯಾಚ್ ನ ರೆಸಲ್ ಮಾಡ್ತಾರ ಅಂತ ಫ್ಯಾನ್ಸ್ ಗಳು ಇಂಟರ್ನೆಟ್ ಅಲ್ಲಿ ಮಾತಾಡ್ಕೋತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಮನಿ ಇನ್ ದ ಬ್ಯಾಂಕ್ ಆದ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಅಫಿಷಿಯಲ್ ಆಗಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವ್ರನ್ನ ಸೋಲ್ಸೋದಕ್ಕೋಸ್ಕರ ಗೋಲ್ಡ್ಬರ್ಗ್ ಅವರ ರಿಟರ್ನ್ ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆ ಒಂದು ಮಂಡೇ ನೈಟ್ ರೋ ಮುಗಿದ್ಮೇಲೆ ಡಬ್ಲ್ಯೂ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಇರೋದು ನೈಟ್ ಆಫ್ ಚಾಂಪಿಯನ್ಸ್. ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ್ಮೇಲೆ ಬರುವಂತದ್ದು ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್. ಸೊ ಆ ಒಂದು ಡೇಟ್ಸ್ ಗಳನ್ನೆಲ್ಲದನ್ನು ಕೂಡ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಒಂದು ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 2 ವಿಚಾರ ಅಂತೂ ಇಲ್ಲಿ ಕನ್ಫರ್ಮ್ ಆಗಿದೆ. ಮೊದಲನೇದು, ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎರಡನೇದೇನಪ್ಪ ಅಂದ್ರೆ ಗೋಲ್ಡ್ಬರ್ಗ್ ಅವರು ತನ್ನ ಲಾಸ್ಟ್ ಮ್ಯಾಚ್ ನ ಸೌದಿ ಅರೇಬಿಯಾದಲ್ಲಿ ಅಥವಾ ನೈಟ್ ಆಫ್ ಚಾಂಪಿಯನ್ಸ್ ಜುಲೈ 12ನೇ ತಾರೀಕು ತನ್ನ ಹೋಮ್ ಗ್ರೌಂಡ್ ಅಟ್ಲಾಂಟಾದಲ್ಲೇ ರೆಸಲ್ ಮಾಡಬಹುದು. ಈಗ ನೀವೇ ಹೇಳಿ ನಮ್ಮ ಗೋಲ್ಡ್ಬರ್ಗ್ ಅವರು ಯಾವ ಇವೆಂಟ್ ಅಲ್ಲಿ ತನ್ನ ಲಾಸ್ಟ್ ಮ್ಯಾಚ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಚಾನ್ಸು ನೈಟ್ ಆಫ್ ಚಾಂಪಿಯನ್ಸ್ ಅನ್ಸುತ್ತೆ, ಯಾಕಂದ್ರೆ ಸೌದಿಯ ಪ್ರಿನ್ಸಿಗೂ ಕೂಡ ಗೋಲ್ಡ್ಬರ್ಗ್ ಅವ್ರನ್ನ ಕಂಡ್ರೆ ತುಂಬಾನೇ ಇಷ್ಟ. ಅಂಡ್ ಜೂನ್ 9ನೇ ತಾರೀಕು ಮುಗಿದ್ಮೇಲೆ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ನೈಟ್ ಆಫ್ ಚಾಂಪಿಯನ್ಸ್ ಇರೋದ್ರಿಂದ ಜೂನ್ 9ನೇ ತಾರೀಕಿನ ಮಂಡೇ ನೈಟ್ ರಾಗೆ ನಮ್ಮ ಗೋಲ್ಡ್ಬರ್ಗ್ ಅವರು ಬಂದು ಗಂತರ್ ಅವ್ರನ್ನ ಸೋಲಿಸಿ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಫ್ಯೂಡ್ ಮುಂದುವರ್ಕೊಂಡು ಹೋಗಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಡಬ್ಲ್ಯೂ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ಫೀಚರ್ ಆಗಿದ್ದಾರೆ. ನಿಜವಾಗ್ಲೂ ಜಾನ್ ಸಿನಾ ಅವರ ಲಾಸ್ಟ್ ರಿಟೈರ್ಮೆಂಟ್ ಟೂರ್ ಅಲ್ಲಿ ಇನ್ ಮುಂದೆ ಬರ್ತಕ್ಕಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಪೋಸ್ಟರ್ ಬಾಯ್ ಆಗಂತೂ ನಮ್ಮ ಜಾನ್ಸಿನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಓಲ್ಡ್ ಮೆಮೊರೀಸ್ ಗಳೆಲ್ಲ ವಾಪಸ್ ಬರ್ತಾ ಇದೆ. ಜಾನ್ಸಿನ್ ಅವರ ಸಪರೇಟ್ ಪೋಸ್ಟರ್ ಒಂದು ಪ್ರೀಮಿಯಂ ಲೈವ್ ಇವೆಂಟ್ಗೆ ಆ ಕಾಲದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ಮನಿ ಇನ್ ದ ಬ್ಯಾಂಕ್ ಆಗಿರ್ಬೋದು, ಬ್ಯಾಕ್ಲಾಶ್ ಆಗಿರ್ಬೋದು, ಅಂಡ್ ಈಗ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ಪೋಸ್ಟರ್ ಅಲ್ಲಿ ಜಾನ್ಸಿನ್ ಅವರು ರಾರಾಜಿಸ್ತಾ ಇದ್ದಾರೆ. ಪೋಸ್ಟರ್ ಒಂದು ರೀತಿ ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಯಾವಾಗ ಆಗುತ್ತೆ ಅಂತ ಡಬ್ಲ್ಯೂ ಅವರೇ ಟೀಸ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅದಕ್ಕೆ ಮೇನ್ ರೀಸನ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ
ಕ್ವಾಲಿಫೈ ಆಗಿರೋದು. ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವರಿಗೆ ಶಾರ್ಟ್ಸ್ ಗಳನ್ನ ತಗೋತಾರೆ ಅಂಡ್ ಅವರು ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅಕ್ನಾಲೇಜ್ ಮಾಡಿ ಅಂತ ಹೇಳ್ತಾ ಇದ್ರು, ಅದೇ ರೀತಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಸೆತ್ ರಾಲೆನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ ಅಂತ ಹೇಳ್ತಾರೆ. ಅಂಡ್ ಈಗ ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಏನಾದ್ರೂ ಅವ್ರು ಗೆದ್ರೆ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಗೆದ್ರು ಕೂಡ ಪರವಾಗಿಲ್ಲ, ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಬಟ್ ಡಬ್ಲ್ಯೂ ಏನಾದ್ರೂ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಈ ಬಾರಿ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಗೆಲ್ಸೋ ಅಂತಹ ಪ್ಲಾನ್ ಏನಾದ್ರೂ ಇಲ್ಲ ಅಂದ್ರೆ ಅವರು ಲ್ಯಾಡರ್ ಮ್ಯಾಚ್ ನ ಗೆಲ್ಲೋ ಟೈಮ್ ಅಲ್ಲಿ ಸಿಎಂ ಪಂಕ್, ಸ್ಯಾಮಿ ಝೈನ್ ಇವರೆಲ್ಲರ ಇಂಟರ್ಫರೆನ್ಸ್ ಆಗಿ ಆದ್ರೂ ಕೂಡ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಲ್ಯಾಡರ್ ಮ್ಯಾಚ್ ನ ಗೆಲ್ಲೋ ಟೈಮ್ ಅಲ್ಲಿ ಇನ್ನೇನು ಬ್ರೀಫ್ ಕೇಸ್ಗೆ ಕೈ ಹಾಕಬೇಕು ಅಷ್ಟೊತ್ತಿಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂಡ್ ಅವರು ಬಂದು ಸೆತ್ ರಾಲೆನ್ಸ್ ಅವ್ರನ್ನ ಕಾಸ್ಟ್ ಮಾಡಿಸಬಹುದು ಅಂತ ರೂಮರ್ಸ್ ಗಳು ಈಗ ಇಂಟರ್ನೆಟ್ ಅಲ್ಲಿ ಬರ್ತಾ ಇದೆ. ಅಂಡ್ ಮನಿ ಇನ್ ದ ಬ್ಯಾಂಕ್ ಆದ್ಮೇಲೆ ನೆಕ್ಸ್ಟ್ ನೈಟ್ ಆಫ್ ಚಾಂಪಿಯನ್ಸ್ ಇರೋದ್ರಿಂದ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡಬೇಕು. ಸೊ ಮನಿ ಇನ್ ದ ಬ್ಯಾಂಕ್ ಗೆ ರಿಟರ್ನ್ ಆದಂತಹ ರೋಮನ್ ರೈನ್ಸ್ ಅವರು ಸೆತ್ ರಾಲೆನ್ಸ್ ಆಗಿ ಅವರ ಫ್ಯಾಕ್ಷನ್ ಜೊತೆ ತನ್ನ ಫ್ಯೂಡ್ ನ ಸಿಎಂ ಪಂಕ್ ಆಗಿ ಸ್ಯಾಮಿ ಝೈನ್ ಅವರ ಜೊತೆ ಸೇರ್ಕೊಂಡು ನೈಟ್ ಆಫ್ ಚಾಂಪಿಯನ್ಸ್ ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಅಥವಾ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ. ಏನಾಗ್ಲಿ ಗೈಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಏನಾದ್ರೂ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಲಿಲ್ಲ ಅಂದ್ರೆ ಡಬ್ಲ್ಯೂ ಬಳಿ ಏನಾದ್ರೂ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸೋ ಅಂತಹ ಪ್ಲಾನ್ ಇಲ್ಲ ಅಂದ್ರೆ ರೋಮನ್ ರೈನ್ಸ್ ಅವರು ಬರಬಹುದು, ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಕಾಸ್ಟ್ ಮಾಡಬಹುದು ಆ ಒಂದು ಲ್ಯಾಡರ್ ಮ್ಯಾಚ್ ಇಂದ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಫ್ಯೂಡ್ ಕಂಟಿನ್ಯೂ ಆಗಿ ನೋಡೋದಕ್ಕೆ ಸಿಗಬಹುದು. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ಈ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಅಗತ್ಯಕತೆ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಕಂಪನಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿ ಸಾಗ್ತಾ ಇದೆ. ಕೋಡಿ ರೋಡ್ಸ್ ಅವರ ರಿಟರ್ನ್ ಏನೋ ಆಗಿದೆ, ಆದ್ರೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ಕಾಡ್ತಾ ಇದೆ. ಅಂಡ್ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ಗೋಸ್ಕರನೇ ಕಾಯ್ತಾ ಇದೀವಿ. ನಿಮ್ಗೆ ಅನಿಸುತ್ತೆ ರೋಮನ್ ರೈನ್ಸ್ ಅವರು ಬರ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.